ಶ್ರೀ ಸಿದ್ದಪ್ಪಾಜಿರವರ 23ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರೆ ಮಹೋತ್ಸವದ ಅಂಗವಾಗಿ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ಬೀದರಗೂಡು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೋಮವಾರ ಶ್ರೀ ಸಿದ್ದಪ್ಪಾಜಿರವರ 23ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರೆ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆದಿದೆ. ಶ್ರೀ ಸಿದ್ದಪ್ಪಾಜಿ ದೇವಾಲಯದ ಮುಖ್ಯ ಅರ್ಚಕರಾದ ವೀರಭದ್ರಪ್ಪ ಪತ್ರಿಕೆಯೊಂದಿಗೆ ಮಾತನಾಡಿ, ಸೋಮವಾರ ಬೆಳಗ್ಗೆ 6 ರಿಂದ 8 ಗಂಟೆಯವರೆಗೆ ಶ್ರೀ ಸಿದ್ದಪ್ಪಾಜಿ ದೇವಾಲಯದಿಂದ ಕಪಿಲ ನದಿಗೆ ಮಡಿನಡ ಹೊರಡುತ್ತದೆ. 9 ಗಂಟೆ ನಂತರ ಹಾಲು ಹಾರಾವಿ, ಬಾವಿ ಬೀಗ ಮತ್ತು ಛತ್ರಿ ಚಮ್ಮರಗಳು, ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಗಾಡಿಗೊಂಬೆ ವಾದ್ಯಗಳೊಂದಿಗೆ ಕಪಿಲ ನದಿಯಿಂದ ಬಿಜಂಗೈದು ಸೋಲೀರ್ ಸನ್ನಿಧಿಗೆ ಬರುತ್ತದೆ ಮತ್ತು ಶ್ರೀಸಂಗಮ ಕ್ಷೇತ್ರದ ಕಾರ್ಯಸ್ವಾಮಿ ಮಠದ ಅಧ್ಯಕ್ಷರಾದ ಪರಶಿವಮೂರ್ತಿ ಸ್ವಾಮಿಗಳು ಬರಡನಪುರ ಇವರ ದಿವ್ಯ ಸಮ್ಮುಖದಲ್ಲಿ ಶ್ರೀ ಸಿದ್ದಪ್ಪಾಜಿ ಗದ್ದುಗೆ ರುದ್ರಾಭಿಷೇಕ ಮತ್ತು ಸಹಸ್ರ ಬೆಲ್ವಾರ್ಷಣೆ ಹಾಗೂ ಶ್ರೀ ಸಿದ್ದಪ್ಪಾಜಿ ಮಂಟೇಸ್ವಾಮಿ ನೀಲಗಾರಕಂಡಯ್ಯ ವಿನಿಮಯ ಯೋಗ ಏರ್ಪಡಿಸಲಾಗುತ್ತದೆ. ನಂತರ ಮಂಗಳಾರತಿಯೊಂದಿಗೆ ಮಧ್ಯಾಹ್ನ 1 ಗಂಟೆಗೆ ಬರೋ ಪಕ್ಷ ಭಕ್ತಾದಿಗಳಿಗೆ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಅದರ ಜೊತೆಗೆ ಗ್ರಾಮಸ್ಥರು ಮತ್ತು ಎಲ್ಲ ಬೀದಿ ಯಜಮಾನರು ಭಾಗವಹಿಸುತ್ತಾರೆ ಅಂತ ಸ್ವಾಮಿಗಳು ತಿಳಿಸಿದರು. ನಂಜನಗೂಡು ತಾಲೂಕಾದ ಸಿದ್ದಪ್ಪಾಜಿ ಬೀದರಗೂಡು ಗ್ರಾಮ ಸಿದ್ದಪ್ಪಾಜಿ ದೇವಸ್ಥಾನದ ಧರ್ಮ ಅರ್ಚಕರು ವೀರಭದ್ರಪ್ಪರವರು ಮಾತಾಡ್ತಾ ಇದ್ದೀನಿ. ಇಂದಿನಿಂದ ನಡೆಯುವಂಥ 23ನೇ ವರ್ಷದ ಜಾತ್ರೋತ್ಸವವನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಎಲ್ಲ ಇದಾಗಿ ನನ್ನ ದಯವಿಟ್ಟು ಎಲ್ಲರೂ ಬಂದು ಈ ಪಾತ್ರಕ್ಕೆ ಭಗವಂತನ ಇದಕ್ಕಾಗಿ ಸನ್ನಿಧಿಯಾಗಿ ಎಲ್ಲರೂ ಬಂದು ದಯಪಾಲಿಸಿ ಇದನ್ನು ಇದಾಗಿ ನಡೆಸಿಕೊಡ್ಬೇಕಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಮರ್ಪಣೆ ನಡೀತದೆ. ತಾಲೂಕಿನ ಬೀದರಗೂಡು ಗ್ರಾಮದ ಮಹಾದೇವನ್ನು ನಾನು ಮಾತಾಡ್ತಿರೋದೇನೆಂದರೆ, ಇದೇ 28ನೇ ತಾರೀಕು 29ನೇ ತಾರೀಕು ಬೀದರಗೂಡು ಗ್ರಾಮದಲ್ಲಿ ಶ್ರೀ 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 ಸಿದ್ದಪ್ಪಾಜಿಯವರ ಆಲರವಿ ಕೊಂಡೋತ್ಸವ ಎಲ್ಲ ಜಾತ್ರೆ ನಡೀತಾ ಇದೆ. ಆದ್ದರಿಂದ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ಜನಾಂಗದ ಎಲ್ಲ ಕೋಮಿನ ಮುಖಂಡರುಗಳು, ಯಜಮಾನರುಗಳು, ಯುವಕರು, ಎಲ್ಲ ನನ್ನ ಯುವ ಮಿತ್ರರು, ಎಲ್ಲ ಜನಾಂಗದ ಎಲ್ಲ ಯುವ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಮಹಿಳೆಯರು ಹೆಚ್ಚಾಗಿ ಸೇರಿ ಇದೇ ಗ್ರಾಮದಲ್ಲಿ ಎಲ್ಲ ಅನುಮತಿ ಕೊಟ್ಟು ಜಾತ್ರೆನ ವಿಜೃಂಭಣೆ ನಡೀಬೇಕು ಅಂತ ಎಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಆದ್ದರಿಂದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸೋಮವಾರ ಬೆಳಿಗ್ಗೆ ಕಪಿಲಾ ನದಿಯಿಂದ ಇಲ್ಲಿ ತನಕ ದೇವಸ್ಥಾನ ತನಕ ವಿಜೃಂಭಣೆಯಿಂದ ಆಲರ್ವಿ ಬರ್ತಾ ಇದೆ. ಜನಪದ ಎಲ್ಲ ಬಂದು ವೀರಗಾಸೆ ಕುಣಿತ, ಮಕ್ಕಳ ಕುಣಿತ ಎಲ್ಲ ಬಂದು ಮತ್ತು ಸಿದ್ದಪ್ಪಾಜಿ ಅರ್ಚಕರ ಮೇಲೆ ಆಲರ್ವಿ ತಗೊಬಂದು ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕೊಂಡೋತ್ಸವ ಮತ್ತು 1 ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಎಲ್ಲ ಜನಾಂಗದ ಯಜಮಾನರುಗಳು, ಕೋಮಿನ ಯುವಕರು, ಮಹಿಳೆಯರು ಎಲ್ಲ ಬಂದು ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಕೊಂಡೋತ್ಸವವನ್ನು ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ಪಾತ್ರರಿಗೆ, ನಮ್ಮ ಸಿದ್ದಪ್ಪಾಜಿ ಪಾತ್ರದ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ.